ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಚೆಲ್ವಿ, ಗಂಡನ ವಿಷಯ ಕೇಳ್ತಿದ್ದಂಗೆ ಕಳೆದೋಗಿರೋ ಕಳೆ ಎಲ್ಲ ವಾಪಸ್ ಬಂದಂಗದೆ. ನೀನ್ ಮುಡ್ಕೊಂಡಿರೋ ಹೂವಿನ ಪರಿಮಳ ಮೂಗುಗ್ ಬಡಿತಿದೆ ಕಣವ. ನೀನ್ ಯಾವಾಗ್ಲೂ ಹಿಂಗೆ ಇರ್ಬೇಕು ಕಣವ. ಅವ್ವ, ವೆಂಕಿ ಯಾವಾಗಲೂ ನನ್ನ ಜೊತೆಗಿದ್ರೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಅವ್ನು ನಿನ್ನ ಜೊತೆಗೆ ಇಲ್ಲದೆ ಎಲ್ಲಿ ಹೋಗ್ತಾನೆ ಹೇಳು? ಆ ದೇವ್ರೇ ಮಾಡಿರೋ ಜೋಡಿ ಕಣವ ನಿಮ್ಮಿಬ್ಬರದು. ಅಂದಹಾಗೆ ವೆಂಕಿ ಯಾವಾಗ ಬರ್ತಾನಂತೆ? ಇನ್ನೊಂದು 15 ದಿನ ಆಗ್ಬೋದು ಅಂತ ಹೇಳಿ ಕಳ್ಸೋನೆ. ಅಂದರೆ ಅವನು ಯಾವಾಗ ಬೇಕಾದರೂ ಬರ್ಬೋದು. ಅವ್ನು ಬಂದಾಗ ನಾನು ಮಂಕಾಗಿದ್ರೆ ಅವನಿಗೂ ಬೇಜಾರಾಯ್ತದಲ್ವಾ. ಅದಕ್ಕೆ ನಾನು ಚೆನ್ನಾಗಿ ರೆಡಿಯಾಗಿ ಯಾವಾಗಲೂ ನಗ್ನಗ್ತಾ ಇರ್ತೀನಿ. ಅವ್ನು ಯಾವಾಗ ಬೇಕಾದರೂ ಬರ್ಬೋದು. ನನ್ನ ನೋಡಿ ಅವನಿಗೂ ಖುಷಿ ಆಯ್ತದೆ. ಹೌದು ಕಣ್ಮಗ, ಗಂಡ ಆದವನು ಹೊರಗಿನಿಂದ ಮನೆಗೆ ಬರ್ತಿದ್ದಂಗೆ ಹೆಂಡತಿಯಾದವಳು ಸಂತೋಷವಾಗಿ ಸ್ವಾಗತಿಸ್ಬೇಕು. ಆವಾಗಲೇ ಕಣವ ಸಂಬಂಧ ಗಟ್ಟಿಯಾಗೋದು. ಹೊರಗಾಗಿರೋ ಆಯಾಸನ ನಿನ್ನ ನಗು ನೋಡ್ತಿದ್ದಂಗೆ ಮರ್ತು ಬಿಡ್ತಾನೆ ಕಣವ. ಓ, ಪರವಾಗಿಲ್ವೇ, ನೀನು ಶಾಣೆ ತಿಳ್ಕೊಂಡಿದ್ಯಾ? ಏ ಚೆಲ್ವಿ, ನಿನ್ನ ವಯಸ್ಸು ದಾಟಿ ತಾನೇ ನಾನು ಬಂದಿರೋದು. ಅಂದಮೇಕೆ ಗಂಡಿನ ಮನಸ್ಸು ಏನು ಅಂತ ನನಗೆ ಗೊತ್ತಾಗಕ್ಕಿಲ್ವೇ? ಈ ನಿನ್ನ ನಗುನ ನೋಡಕ್ಕಾದ್ರೂ ಆದಷ್ಟು ಬೇಗ ವೆಂಕಿ ಮನೆಗೆ ಬರ್ತಾನೆ ಕಣವ. ಏನು ಮಗಳೇ, ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಕೊಟ್ಟಿದ್ದಾಯ್ತಾ? ಆಯ್ತಪ್ಪ, ಇನ್ನೊಂದು 2-3 ಜನ ಫ್ರೆಂಡ್ಸ್ ಕೊಟ್ರೆ ಎಲ್ಲ ಆದಂಗೆ. ಅಪ್ಪ ಅಮ್ಮ ಏನಮ್ಮ? ನೋಡಿ, ನೀವೆಲ್ಲ ಬೇಗ ಬಂದ್ಬಿಡ್ಬೇಕು. ನೀನು ಪಾರ್ಟಿ ಕೆಲಸ ಅದು ಇದು ಅಂತ ಕಾರಣ ಹೇಳ್ಬೇಡ. ನೋಡು, ನೀನೇ ಬಂದು ಮುಂದೆ ನಿಂತು ಎಲ್ಲ ಕೆಲಸನೂ ಕರೆಕ್ಟ್ ಆಗ್ತಿದೆ ಅಂತಾನು ಹೇಳ್ಬೇಕಪ್ಪ. ಎಲ್ಲಾದ್ರೂ ಉಂಟೇನವ. ನನಗೆ ನನ್ನ ಮಗಳು ಹೊಸ ಮನೆಗೆ ಹೋಗೋದು ನೋಡೋದಕ್ಕೆ ಇಷ್ಟ ಇಲ್ವೇ? ಖಂಡಿತ ಬರ್ತೀನಿ ಬಿಡವ. ಸಿಂಚು, ನಿಮ್ಮಪ್ಪ ನಿನ್ನ ಸಂತೋಷಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರು ಯಾಕೆ ಲೇಟಾಗಿ ಬರ್ತಾರೆ? ಬೇಗ ಬರ್ತಾರೆ. ಅಣ್ಣ, ನೀನು ಅಷ್ಟೇ, ಅತ್ತಿಗೆನ ಕರ್ಕೊಂಡು ಬೇಗ ಬಂದ್ಬಿಡು. ಏನವ ಸಿಂಚು ಹಿಂಗೆ ಹೇಳ್ತಿದಿ? ನಮ್ಮ ಜವಾಬ್ದಾರಿ ಅಲ್ವೇ, ನಾವು ಬಂದೇ ಬರ್ತೀವಿ, ನೀವು ಸುಮ್ಕಿರೋ. ಸಿದ್ದು, ಇಬ್ರು ಜೊತೆಗೆ ಬಂದ್ಬಿಡಿ. ಅಯ್ಯೋ, ಬರ್ತೀವಿ ಕಣ್ಬಿಡೆ. ಅದನ್ನೇ ಹೊಸಿ ನಗ್ನಗ್ತಾ ಹೇಳ್ಬಾರ್ದಾ? ನೋಡವ ಮಗಳೇ, ನಾನು ನನ್ನ ಕೈಲಾಗಿದ್ದ ನನ್ನ ಮಗಳಿಗೋಸ್ಕರ ಮಾಡೀನಿ. ಆದರೆ ನಿನ್ನ ಗಂಡನ ಸ್ವಂತವಾಗಿ ಏನಾದರೂ ಮಾಡ್ಬೇಕಂದ್ರೆ ನಮ್ಮ ಅಪ್ಪ ಅವ್ರು ಈಗ ತಾನೇ ಬಿಸ್ನೆಸ್ ಶುರು ಮಾಡಿದಾರಲ್ಲ, ಅವ್ರೇನೋ ಒಂದು ಸಾಧನೆ ಮಾಡೇ ಮಾಡ್ತಾರಪ್ಪ. ನೋಡವ, ನಾನು ಹೇಳ್ತಾ ಇರೋದು ನೀನು ಅವ್ರಿಗೆ ಸಹಾಯ ಮಾಡಿ ಮಾಡೋದು ಅಂತಲ್ಲ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಏನಾದರೂ ಮಾಡ್ಬೇಕಲ್ವೇನವ? ಅಪ್ಪ ನೋಡವ, ನಾವು ಈ ಟೋನ್ ಮಾತಾಡ್ತಾ ಇದ್ದೀವಿ, ಅವ್ರು ಏನಾದರೂ ಮಾತಾಡ್ತಾನ ನೋಡು. ಹರಿ, ನೋಡು, ಅವ್ರು ಹೂ ಅಂದ್ರಲ್ವಾ? ಅಪ್ಪಯ್ಯ, ಏನೋ ಗೃಹ ಪ್ರವೇಶದ ಖುಷಿಲವ್ರೆ, ಯಾಕೆ ಹಿಂಗೆ ಮಾತಾಡಿರಪ್ಪಯ್ಯ? ಏಯ್ ಮರಗೋಡ, ಬಡ್ಡತಾನೆ, ನಿನ್ಗೆ ಇವೆಲ್ಲ ತಿಳಿಯಕ್ಕಿಲ್ಲಕಲ್ಲ. ಕಬ್ಬಣ ಕಾಲಾಗ್ಲೇ ಬಂಡ್ ಮಾಡ್ಬೇಕಲ್ಲ, ಆಮೇಲೆ ಬಗ್ಗಕ್ಕಿಲ್ಲ ಅದು. ಅಪ್ಪಯ್ಯ, ಬಗ್ಲಿಲ್ಲ ಅಂದ್ರೆ ಇಷ್ಟೇ ಮಾಡಿದೀವಂತೆ. ಇನ್ನೂ ಒಂದು ಏನಾರು ನಾವೇ ಮಾಡ್ಕೊಟ್ರಾಯ್ತು ಬಿಡಿ. ಅದನ್ನ ಬಿಟ್ಬಿಟ್ಟು ಅವ್ರಿಗೂ ಬೇಜಾರು ಮಾಡ್ಕೊಂಡು ನೀವು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿರಿ? ಏನಿಲ್ಲ ನಿಂದೆ. ಅಪ್ಪ, ಸರಿ ಬಿಡವ, ಆಯ್ತು. ಹಾ, ಬರ್ತೀನಮ್ಮ. ಹೋಗಿ ಬರ್ತೀನಪ್ಪ. ಹುಷಾರ್ ಕಣವ್ವ. ಅಮ್ಮ, ಹೋಗಿ ಬರ್ತೀನಿ. ಬರ್ತೀನಿ ಬರ್ತೀನಿ. ನಮಸ್ಕಾರ. ನೋಡ್ರಿ ಅಮ್ಮ, ಒಳ್ಳೇದಲ್ಲ. ಅಪ್ಪ ನೋಡ್ದೇನವ, ಅವ್ನ ದಿಮಾಕ್ ನೋಡವ ಹೆಂಗದೆ ಅಂತ. ಬರ್ತೀನಪ್ಪ, ಹೋಗಿ ಬರ್ತೀನಿ. ಅಣ್ಣ, ಬರ್ತೀನಣ್ಣ. ಆಯ್ತು ಕಣವ್ವ. ಎಲ್ಲರೂ ಬೇಗ ಬಂದ್ಬಿಡಿ ಪ್ಲೀಸ್. ಆಯ್ತು, ಬರ್ತೀನಿ. ಏಯ್ ಮರಗೋಡ, ಅಪ್ಪಯ್ಯ, ಏನಿಲ್ಲ ಅವನ ಕತೆ. ಅಪ್ಪಯ್ಯ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ಅಂತ? ವರ್ಧನ್,
ಎಲ್ರಿ ಇನ್ನೂ ಬಂದಿಲ್ವಲ್ರಿ? ಟ್ರೈ ಗೆಟಿಂಗ್ ಟು ಹಿಮ್. ಬರ್ತೀನಿ ಅಂದಮೇಲೆ ಖಂಡಿತವಾಗ್ಲೂ ಬರ್ತಾನೆ ಸರ್. ಅವರೆಲ್ಲ ಹಾಗೆ ಮಾತು ತಪ್ಪೋರಲ್ಲ. ವರ್ಧನ್, ಜನರೇ ಹಾಗೆ. ಒಂದು ಕ್ಷಣಕ್ಕೆ ಹೂ ಅಂದಿರ್ತಾರೆ, ಮತ್ತೊಂದು ಕ್ಷಣಕ್ಕೆ ಮರ್ತು ಬಿಡ್ತಾರೆ. ನೋಡಿ, ಅವ್ರಿಗೆ ನಮ್ಮ ಕಡೆಯಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ನಾವು ಫುಲ್ಫಿಲ್ ಮಾಡೋಣ. ಕೇಳಿ ನೋಡಿ. ಸರ್, ನಾನು ಹೇಳಿದ ವ್ಯಕ್ತಿ ಇವನೇ ಸರ್. ಕೂತ್ಕೊಳ್ಳಿ ಸರ್, ಪ್ಲೀಸ್. ನೋಡಿ, ನಿಮ್ಮ ಫ್ರೆಂಡು ಯಾವಾಗ ವಾಪಸ್ ಬರ್ತಾರೆ? சார் அதை எப்படி சொல்ல முடியும் சார்? நாங்கள் மீன் பிடிக்க போனால் ஒரு வாரம் ஆகலாம், இல்லை ஒரு மாதம் கூட ஆகலாம் சார். ಸರ್, ನಾಳೆ ಬೇಕಾದರೂ ಬರ್ಬೋದು. ಅವರು ಮೀನು ಹಿಡಿಯೋಕೆ ಹೋಗಿದ್ದಾರೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೆಲವು ಸರಿ ವಾರಗಟ್ಟಲೆ, ತಿಂಗಳುಗಟ್ಟಲೆನೂ ಆಗ್ಬೋದು. ಸರಿ, ಈಗ ನಿಮ್ಮ ಫ್ರೆಂಡ್ ಇರೋ ಜಾಗಕ್ಕೆ ನಾವು ಹೋಗಬೇಕು ಅಂದರೆ ಸಮುದ್ರದ ಮಧ್ಯಕ್ಕೆ ಹೋಗ್ಬೋದಾ? ಸರ್, ಅವರು ಯಾವ ಜಾಗದಲ್ಲಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ನಾವಲ್ಲಿ ಹೋಗೋದು ಸೇಫ್ ಅಲ್ಲ. ನೋಡಿ, ನೀವು ಇವತ್ತು ನೋಡಿದ ವ್ಯಕ್ತಿ ಇವರೇನಾ? ಸರ್, ನಾನು ಅವತ್ತು ಅಲ್ಲಿರಲಿಲ್ಲ ಸರ್. ನನ್ನ ಫ್ರೆಂಡ್ ಅಲ್ಲಿದ್ದ ಸರ್, ಅವನು ಹೇಳಿದ್ದು ಸರ್. ಸರಿಯಾಗಿ ಯೋಚನೆ ಮಾಡಿ ಹೇಳಿ, ವ್ಯಕ್ತಿ ಇವರೇನಾ? ಸರ್, ನನಗೆ ಗೊತ್ತಿರೋದು ಇಷ್ಟೇ ಸರ್. ಬೇರೆ ಏದಾದರೂ ಕೇಳ್ಕೊಳ್ಳೋಣ, ನನ್ನ ಫ್ರೆಂಡಿಗೆ ಕೇಳ್ಬೇಕು ಸರ್. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ನಿಮ್ಮ ಫ್ರೆಂಡು ನಮ್ಮನ್ನು ಭೇಟಿಯಾಗೋ ಹಾಗೆ ಮಾಡಿ. ಹಾಂ ಸರ್, ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತೇನೆ ಸರ್. ಒಣ ಸರ್, ಬರ್ತೀನಿ ಸರ್. ಒಣಗೆ ಸರ್. ನೀವಿಲ್ಲಿ ಹೊರಡಿ ಸರ್. ಅದಕ್ಕೆ ನಾನು ಹೇಳಿದ್ದೆ ನೀವಿಲ್ಲಿ ಬರೋದು ಬೇಡ ಅಂತ. ನನಗೆ ವಿಷಯ ತಿಳಿದ ತಕ್ಷಣ ನಿಮಗೆಲ್ಲ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತೇನೆ. ಇಲ್ಲ ವರ್ಧನ್, ಜಾನ್ವಿ ಇಲ್ಲದೆ ಜಯಂತನಿಗೆ ಯಾವ ಅಸ್ತಿತ್ವನೂ ಇಲ್ಲ. ಹಾಗಾಗಿ ನನಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ. ಪ್ರತಿ ಸಲ ನೀವು ಬೀಚ್ನಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗಲೂ ನಾನು ಅದನ್ನು ಜಾನ್ವಿಯವರು ಆಗಿರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವ್ರು ನನ್ನ ಜೀವ, ನನ್ನ ಜೀವಾಳ. ಅವ್ರನ್ನ ಬಿಟ್ಟು ನನಗೆ ಜೀವನ ಕಲ್ಪಿಸ್ಕೊಳ್ಳೋಕೆ ಗೊತ್ತಿಲ್ಲ. ನೋಡಿ, ಅವ್ರು ಇಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ, ಸುಳ್ಳು ಸಿಕ್ಕ ತಕ್ಷಣ, ಅದಕ್ಕೆ ನಾನು ಎಲ್ಲ ಕೆಲಸನೂ ಬಿಟ್ಟು ಇಲ್ಲಿಗೆ ಬಂದಿರೋದಲ್ವಾ? ಇಲ್ಲ, ಅವ್ರು ಸಿಗೋವರೆಗೂ ಈ ಜಯಂತ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.